ಇವಾಗ ನಿಮ್ಮ ಪ್ರಕಾರ ಹುಡುಗರಿಗೆ ಆಕ್ಚುಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದ್ರೆ ಅವರಿಗೆ ಜಾಸ್ತಿ ಎಫೆಕ್ಟ್ ಆಗಲ್ಲ. ಹುಡುಗಿರಿಗೆ ಏನಾದ್ರೂ ಹೇಳಿದ ತಕ್ಷಣ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದು, ಅವರು ಸ್ಟ್ರೆಸ್ ಲೆವೆಲ್ ಕೂಡ ಜಾಸ್ತಿ ಮಾಡ್ಕೋತಾರೆ. ಏನು ವರ್ಕ್‌ಹಾಲಿಕ್ ಅಲ್ಲಿ ವರ್ಕ್ ಪ್ರೆಷರ್ ತಗೊಳ್ಳೋದ್ರಿಂದ, ಹೌದು. ಮೀನ್ಸ್ ಏನಾದ್ರೂ ಹೇಳಿದ ತಕ್ಷಣ ಆ ಟೆನ್ಷನ್ ತಗೊಳ್ಳೋದ್ರಿಂದನೂ ಕೂಡ ಫ್ಯಾಟ್ ಆಗ್ತಾರೆ ಅಂತ ಹೇಳಿ ನಾನು ಕೇಳ್ಪಟ್ಟಿದ್ದೀನಿ. ಹಾ. ಅದು ನಿಜಾನಾ? ಹೌದು, ಖಂಡಿತ, ಖಂಡಿತ. ಈಗ ನಾನು ಹೇಳ್ದೆ ಎಕ್ಸರ್ಸೈಸ್ ಮಾಡಿದ್ರೆ ಇನ್ಫ್ಲಮೇಷನ್ ಸ್ಲೈಟ್ ಆಗಿ ಆಗುತ್ತೆ, ಪಾಸಿಟಿವ್ ಸ್ಟ್ರೆಸ್ ಅಂತ. ಈಗ ಸ್ಟ್ರೆಸ್ ತಗೊಂಡ್ರೆ ಬಾಡಿ ಅದನ್ನ ಡೇಂಜರ್ ಅಂತಾನೆ ತಗೊಳುತ್ತೆ. ಸೊ ಸ್ಟ್ರೆಸ್ ತಗೊಂಡ್ರು ಕೂಡ ಪರ್ಟಿಕ್ಯುಲರ್ ಹಾರ್ಮೋನ್ಸ್ ಇರುತ್ತೆ. ಈಗ ಸ್ಟ್ರೆಸ್ ಹಾರ್ಮೋನ್ನ ನಾವು ಕಾರ್ಟಿಸಾಲ್ ಅಂತ ಹೇಳ್ತೀವಿ. ಅದು ರೈಸ್ ಆಗುತ್ತೆ. ಅದು ರೈಸ್ ಆದ ತಕ್ಷಣ ಏನು ಮಾಡುತ್ತೆ, ಅಗೇನ್ ಇಟ್ ಟರ್ನ್ಸ್ ಟು ಇನ್ಫ್ಲಮೇಷನ್. ಬಾಡಿಲಿ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ, ಸಣ್ಣದಾಗಿ ಅಗೇನ್ ಫ್ಯಾಟ್ ಬರ್ನಿಂಗ್ ಅದನ್ನು ಕಷ್ಟ ಆಗುತ್ತೆ. ಎಸ್ಪೆಷಲಿ ಸ್ಟ್ರೆಸ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಅವ್ರದ್ದು ಬೆಲ್ಲಿ ಫ್ಯಾಟ್ ದಪ್ಪ ಇರುತ್ತೆ. ಹೌದು. ಅಲ್ಲ, ಯಾಕೆ ಮ್ಯಾಮ್ ಸಾಕಷ್ಟು ಹೆಣ್ಮಕ್ಳಿಗೆ ಬೆಲ್ಲಿ ಫ್ಯಾಟೇ ಜಾಸ್ತಿ ಆಗಿ ಬರುತ್ತೆ? ನಿಮ್ಮ ಪ್ರಕಾರ ಏನಿರಬಹುದು, ಏನ್ ಕಾರಣ ಇರಬಹುದು ಇದಕ್ಕೆ? ಒಂದಷ್ಟು ಕಾರಣಗಳು ಹೇಳ್ಬೋದು. ಅಂದರೆ ಇನ್ ಜನರಲ್ ಆಗಿ ಹೇಳ್ಬೋದಂದ್ರೆ ಓವರ್ ಈಟಿಂಗ್ ಇರುತ್ತೆ. ಓವರ್ ಈಟಿಂಗ್ ಇರುತ್ತೆ. ಒಬ್ಬೊಬ್ರು ಈಗ ಡಯಟ್ ಮಾಡ್ತೀನಿ ಅಂತ ಹೇಳ್ತಾರೆ, ಆದರೆ ವೀಕೆಂಡಲ್ಲಿ ಪಾರ್ಟಿ ಇದ್ದೇ ಇರುತ್ತೆ, ಕಿಟ್ಟಿ ಪಾರ್ಟಿ ಇದ್ದೇ ಇರುತ್ತೆ. ಆಮೇಲೆ ಮನೇಲೂ ಕೂಡ ಈಗ ಮಕ್ಳದ್ ಮಿಕ್ಕಿರೋದು ತಿಂದ್ಬಿಡ್ತಾರೆ. ಆಮೇಲೆ ಮನೇಲಿ ಕೂಡ ಏನಂದ್ರೆ ಅವ್ರಿಗೆ ಮಕ್ಳಿಗೆ ಏನೋ ಒಂದು ಕಷ್ಟಪಟ್ಟು ಮಾಡಿಕೊಟ್ಬಿಡ್ತಾರೆ, ಆದರೆ ಅವ್ರಿಗೆ ತಿನ್ನುವಾಗ ಅವರ ಸ್ಟ್ರಿಕ್ಟ್ ಆಗಿ ಎಲ್ಲಾ ತರ ವೆರೈಟಿ ಫುಡ್ ಮಾಡ್ಕೊಂಡು ತಿನ್ನಲ್ಲ. ಏನೋ ಅನ್ನ ಬೇಳೆ ಸಾರಿದ್ರೆ ತಿಂದ್ಬಿಡ್ತಾರೆ, ಇಲ್ಲಾಂದ್ರೆ ಬರೀ ರೈಸ್ ಇದ್ರೆ ತುಪ್ಪ ಮತ್ತೆ ಪೆಪ್ಪರ್ ಹಾಕೊಂಡು ತಿಂದ್ಬಿಡ್ತಾರೆ, ಇಲ್ಲ ಏನೂ ಸಿಕ್ಲಿಲ್ಲ ಒಂದ್ ಮಜ್ಜಿಗೆ ಕೊಟ್ಬಿಟ್ಟು ಸಲಾಡ್ ತಿನ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಸೊ ಅವ್ರದ್ದು ಅವ್ರು ನೋಡ್ಕೊಳ್ಳಲ್ಲ. ಸೊ ಅದರಿಂದ ಇಂಬ್ಯಾಲೆನ್ಸ್ ನ್ಯೂಟ್ರಿಷನ್ ಆಗೇ ಆಗತ್ತೆ. ಆಮೇಲೆ ಬೊಜ್ಜಿಗೆ ಎಕ್ಸಸೈಸು ಡಿಸಿಪ್ಲಿನ್ ಆಗಿ ಮಾಡಬೇಕು. ಏನೇ ಒಂದಿರಲಿ, ಒಂದು ಡಿಸಿಪ್ಲಿನ್ ಇರಬೇಕು. ಸೊ ಡಿಸಿಪ್ಲಿನ್ ಇಲ್ಲ ಅಂದರೆ ಆಗೋದೇ ಇಲ್ಲ. ನಿಮಗೆ ಗೊತ್ತು, ಸುದೀಪ್ ಸರ್ ಡಯಟ್ ಹೇಳ್ತಾ ಇದ್ರಲ್ಲ, ಸುದೀಪ್ ಸರ್ನ ಡಯಟ್ ಕೇಳಿದಾಗ ಅವರು ವೆರಿ ಕ್ಲಿಯರ್ಲಿ ಹೇಳಿದ್ರು, ನಾನು ಎಕ್ಸಾಕ್ಟ್ 11:45ಗೆ ನಾನು ಊಟ ಬೇಕು, ಲಂಚ್ ತಿಂದ್ಬಿಡ್ತೀನಿ, ಆಮೇಲೆ 6:45ಗೆ ಡಿನ್ನರ್ ತಿಂದ್ಬಿಡ್ತೀನಿ. ಅಂದರೆ ಯಾವುದೇ ತಗೊಳ್ಳಿ, ಈಗ ಹೆಣ್ಮಕ್ಳದ್ದು ನೀವು ಹೇಳಿದ್ರಲ್ಲ, ಡಿಸಿಪ್ಲಿನ್, ಡೆಡಿಕೇಶನ್, ಡಿಟರ್ಮಿನೇಷನ್, ತ್ರೀ ಡೀಸ್ ಇರಲೇಬೇಕು. ಡಿಸಿಪ್ಲಿನ್, ಡೆಡಿಕೇಶನ್, ಡಿಟರ್ಮಿನೇಷನ್ ಇಲ್ಲ ಅಂದರೆ ಯಾವುದು ಅಷ್ಟು ಈಸಿಯಾಗಿ ಬರಲ್ಲ. ಈಗ ಅವರು ಅಷ್ಟು ಡಿಟರ್ಮೈಂಡ್ ಆಗಿ ಆ ಟೈಮ್ಗೆ ತಿಂತೀವಿ ಅಂದರೆ ಅಲ್ವಾ, ಅಷ್ಟು ಡಿಟರ್ಮಿನೇಷನ್ ಇರಬೇಕು. ಹಾಗೆ ನೀವು ವಿರಾಟ್ ಕೊಹ್ಲಿನೇ ತೊಗೊಬೋದು. ಅವ್ರು ಟ್ರಾವೆಲ್ ಮಾಡುವಾಗ ವಿರಾಟ್ ಕೊಹ್ಲಿ ಅವರು ಅವ್ರದ್ದು ಏನು ತಿನ್ನಬೇಕು, ನ್ಯೂಟ್ರಿಯೆಂಟ್ಸ್ ಇರ್ಬೋದು, ಸಲಾಡ್ಸ್ ಇರ್ಬೋದು, ಏನೋ ಒಂದು ನಟ್ಸ್ ಆ್ಯಂಡ್ ಸೀಡ್ಸ್ ಇರ್ಬೋದು, ಪ್ರೋಟೀನ್ ಇರ್ಬೋದು, ಎಲ್ಲನೂ ಅವ್ರು ಕ್ಯಾರಿ ಮಾಡ್ತಾರಂತೆ. ಸೊ ವಿರಾಟ್ ಕೊಹ್ಲಿ ಅವ್ರದ್ದು ಎಕ್ಸಾಂಪಲ್ ತೊಗೊಬೋದು. ಎಷ್ಟು ಡಿಟರ್ಮಿಂಡ್, ಟ್ರಾವೆಲ್ ಮಾಡುವಾಗಲೂ ಅವ್ರು ಕಾಂಪ್ರಮೈಸ್ ಆಗಲ್ಲ. ನಮ್ಮಲ್ಲಿ ಎಷ್ಟು ಹೆಣ್ಮಕ್ಳು ವಾರದಲ್ಲಿ 4 ದಿನ ಮನೇಲಿ ಮಾಡ್ಕೊಂಡು ತಿಂತಾರೆ, ಇನ್ನು 3 ದಿನ ಅವ್ರು ಟ್ರಾವೆಲ್ ಮಾಡ್ತಿದ್ರೆ ಬಿಡು ಆಚೆಲಿ ಏನೋ ಒಂದು ತಿಂದ್ರಾಯ್ತು ಅಂತ ತಿಂದ್ಬಿಡ್ತಾರೆ. ಯಾರಾದರೂ ಆ ಥರ ಕ್ಯಾರಿ ಮಾಡ್ಕೊಂಡು ಹೋಗಿ ಸ್ಟ್ರಿಕ್ಟಾಗಿ ತಿಂತಾರ? ಚಾನ್ಸೇ ಇಲ್ಲ ಅಲ್ಲ, ನೀವು ಹೇಳಿದ್ರಲ್ಲ ಹಾಗೆ. ಆಮೇಲೆ ಈಗ ಶಿಲ್ಪಾ ಶೆಟ್ಟಿ ಕೂಡ ಅವರು ಸಂಡೇ ಬಿಂಜ್ ಅಂತ ಮಾಡ್ತಾರೆ, ನೀವು ನೋಡಿರ್ಬೋದು. ಸಂಡೇ ಹೋಗ್ಬಿಟ್ಟು ಹೋಟೆಲ್ಗಳಲ್ಲಿ ಸ್ವೀಟ್ಸ್ ತಿಂತಾರೆ, ಸಂಡೇ ಬಿಂಜ್ ಅಂತ. ಆದರೆ ಬಾಕಿ ದಿನ ಅವ್ರನ್ನ ನೋಡಿದ್ದೀರಾ? ಸ್ಟ್ರಿಕ್ಟ್ ವಿತ್ ಹರ್ ಎಕ್ಸಸೈಸ್, ಸ್ಟ್ರಿಕ್ಟ್ ವಿತ್ ಹರ್ ಫುಡ್, ಆ ಥರ. ಅವ್ರದ್ದು ಊಟ ಅಂತೂ ಪಕ್ಕಾ ನ್ಯೂಟ್ರಿಷಿಯಸ್ ಫುಡ್ಡು. ಅವ್ರ ಮಗನಿಗಂತೂ ಅವರೇ ಹೇಳ್ತಾರೆ, ಮಗನಿಗೆ ಇನ್ನೂ ಶುಗರ್ ಕೊಟ್ಟೇ ಇಲ್ಲ ಅಂತೆ. ಅಂದರೆ ಒಳ್ಳೆ ಊಟಗಳನ್ನೇ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅವರು, ಆ ಥರ. ಆಮೇಲೆ ಇನ್ನು ಬಂದು ಅಕ್ಷಯ್ ಕುಮಾರ್, ನಾನು ಡಿಸಿಪ್ಲಿನ್, ಡೆಡಿಕೇಶನ್ಗೆ ಹೇಳ್ತಿದ್ದೀನಿ ನಮ್ಮ ಹೆಣ್ಮಕ್ಳಿಗೆ, ನೀವು ಕೇಳಿದ್ರಲ್ಲ ಅದಕ್ಕೆ. ಅಕ್ಷಯ್ ಕುಮಾರ್ ಕೂಡ ಅವ್ರು ಹೇಳ್ತಾರೆ, ನಮ್ಮ ಮನೇಲಿ ಎಷ್ಟು ಜನ ಪಾರ್ಟಿಗೆ ಬಂದಿದ್ರು ಕರೆಕ್ಟಾಗಿ 9 ಗಂಟೆಗೆ ನಾನು ಹೋಗಿ ಮಲ್ಕೊಂಡ್ಬಿಡ್ತೀನಿ ಅಂತ. ಅಷ್ಟು ನಾವು ನಮ್ಮ ಬಾಡಿ ಫಿಟ್ ಆಗಬೇಕು, ನಮ್ಮ ಬೆಲಿ ಫ್ಯಾಟ್ ಕರಗಬೇಕು, ಹೆಣ್ಮಕ್ಳಿಗೆ ನಾನು ಎಲ್ಲ ಮಾಡ್ತಿದ್ದೀನಿ ಅಂದರೆ ಅಷ್ಟು ಸ್ಯಾಕ್ರಿಫೈಸು, ಡಿಟರ್ಮೈಂಡ್, ಡೆಡಿಕೇಶನ್ ಇರಲೇಬೇಕು. ನಿದ್ದೆಲಿರಬೇಕು, ಟ್ರಾವೆಲ್ ಮಾಡುವಾಗಿರಬೇಕು, ಆಮೇಲೆ ಆಚೆ ಕಡೆ ತಿನ್ನುವಾಗಲೂ ಚೂಸ್ ಮಾಡಬೇಕು. ಆಮೇಲೆ ಮನೇಲೂ ಅಷ್ಟೇ, ನಾವೇನು ತಿಂತೀವಿ ಅದ್ರ ಬಗ್ಗೆ ನಮಗೆ ಒಂದಷ್ಟು ಪರಿಜ್ಞಾನ ಇರಲೇಬೇಕು. ನೋ ಕಾಂಪ್ರಮೈಸ್, ನೋ ಸ್ಯಾಕ್ರಿಫೈಸ್. ಹೌದು. ಎಸ್ ಮ್ಯಾಮ್, ಇವಾಗ ವರ್ಕೌಟ್ ಮಾಡ್ತಾರೆ ಫಿಟ್ನೆಸ್ಗೋಸ್ಕರ. ಎಷ್ಟೋ ಜನನು ಕೂಡ ಇವಾಗ ಜಿಮ್ಮಿಗೆ ಹೋಗಿ ವರ್ಕೌಟ್ ಮಾಡ್ತಾ ಇರ್ತಾರೆ, ಸಿಕ್ಕಾಪಟ್ಟೆ ಟ್ರೈನಿಂಗ್ ಮಾಡ್ತಾ ಇರ್ತಾರೆ, ಟ್ರೆಡ್ಮಿಲ್ ಅಲ್ಲಿ ಓಡ್ತಾ ಇರ್ತಾರೆ. ಬಟ್ ಆದ್ರೂ ಕೂಡ ಅವರಿಗೆ ಬಾಡಿ ಫ್ಯಾಟ್ ಲಾಸ್ ಆಗುತ್ತೆ, ಬಟ್ ಮಸಲ್ಸ್ನು ಕೂಡ ಲಾಸ್ ಆಗುತ್ತೆ ಅದ್ರ ಜೊತೆಗೆ. ಬಟ್ ಅವ್ರಿಗೆ ಹೊಟ್ಟೆ ಬೊಜ್ಜು ಮಾತ್ರ ಕಡಿಮೆನೇ ಆಗೋದಿಲ್ಲ. ಅದು ಯಾವುದಕ್ಕೆ ರೀಸನ್ ಇರ್ಬೋದು? ಯಾವ ರೀತಿಯಾಗಿ ಈ ರೀತಿ ಆಗುತ್ತೆ? ಏನ್ ಕರೆಕ್ಟ್ ಆಗಿ ಅವ್ರು ಫಾಲೋ ಮಾಡ್ತಾ ಇರಲ್ವಾ ಡಯಟ್, ವರ್ಕೌಟು? ಏನ್ ಯಾಕಾಗಿರ್ಬಹುದು? ಅಂಕಿತಾ, ನಾನು ಇದಕ್ಕೊಂದು ಬ್ಯೂಟಿಫುಲ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಒಂದು ಬಂದು
ಅವ್ರು ಚೆನ್ನಾಗಿ ತಿಂತಿರ್ತಾರೆ, ನೀವು ಹೇಳ್ದಂಗೆ ಅವ್ರು ಎಕ್ಸಸೈಸ್ ಚೆನ್ನಾಗಿ ಮಾಡ್ತಿರ್ತಾರೆ. ಆದರೆ ಇಲ್ಲಿ ಏನಾಗ್ತಿರೋದಪ್ಪ ಅಂದರೆ ಒಂದಷ್ಟು ಟಿಕ್ ಮಾರ್ಕ್ಗಳಿವೆ, ಅದೆಲ್ಲ ಟಿಕ್ ಆಗಬೇಕು. ಫಸ್ಟ್ ಟಿಕ್ ಏನಪ್ಪ ಅಂದರೆ ಸರಿಯಾಗಿ ಊಟ ಮಾಡ್ತಿದ್ದಾರಾ, ಬ್ಯಾಲೆನ್ಸ್ ನ್ಯೂಟ್ರಿಷನ್. ಅದು ಇನ್ನೊಂದು ಟಿಕ್ಕು ಅವ್ರ ಬ್ಲಡ್ ಮಾರ್ಕರ್ಸ್ ಕರೆಕ್ಟ್ ಆಗಿದೆಯಾ, ಯಾವುದೇ ಒಂದು ಡಿಫಿಷಿಯನ್ಸಿ ಇಲ್ವಾ, ಐರನ್ನು, ವಿಟಮಿನ್ ಡಿ, B12, ಆಮೇಲೆ ಮೆಗ್ನೀಷಿಯಮ್, ಕ್ಯಾಲ್ಶಿಯಂ ಇವೆಲ್ಲ ಕರೆಕ್ಟ್ ಆಗಿದೆಯಾ, ಟಿಕ್ ಮಾರ್ಕ್. ನೆಕ್ಸ್ಟ್ ಬಂದು ಅವ್ರದ್ದು ಫಿಟ್ನೆಸ್ ಲೆವೆಲ್ ಕರೆಕ್ಟ್ ಆಗಿದೆಯಾ ಅಂತ. ಏನಪ್ಪ ಅಂದರೆ ಅವ್ರು ಅಷ್ಟೆಲ್ಲ ಮಾಡಿದ್ರು ಒಬ್ಬೊಬ್ರಿಗೆ ಈಗ ನಮ್ಗೆ ಏನಂದರೆ ಓವರ್ ಆಲ್ ಫಿಟ್ನೆಸ್ ಲೆವೆಲ್ ಅಂದರೆ ನಮಗೆ ಹಾರ್ಟ್ಗೆ ಒಳ್ಳೇದಾಗೋಂಥ ಎಕ್ಸಸೈಸ್ ಮಾಡಬೇಕು, ಕಾರ್ಡಿಯೋ ಎಕ್ಸಸೈಸ್. ಹೌದು. ಕೋರ್ಗೆ, ಬ್ಯಾಕ್ಗೆ, ಅಪ್ಪರ್ ಬಾಡಿ, ಲೋವರ್ ಬಾಡಿಗೆ ಸ್ಟ್ರೆಂತ್ ಆಗೋ ಅಂತ ಎಕ್ಸಸೈಸ್ ಮಾಡಬೇಕು, ಮಸಲ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಮಾಡಬೇಕು, ಆಮೇಲೆ ಫ್ಲೆಕ್ಸಿಬಿಲಿಟಿ ಎಕ್ಸಸೈಸ್, ಬ್ಯಾಲೆನ್ಸಿಂಗ್ ಎಕ್ಸಸೈಸ್, ಈ ಥರ ಓವರ್ ಆಲ್ ಫಿಟ್ನೆಸ್ ಕರೆಕ್ಟ್ ಆಗಿದೆಯಾ ಅಂತ. ಎಷ್ಟು ಜನ ಎಕ್ಸಸೈಸ್ ಮಾಡೋರು, ರೆಗ್ಯುಲರ್ ಆಗಿ ಜಿಮ್ಗೆ ಹೋಗೋರು ಫಿಟ್ನೆಸ್ ಟೆಸ್ಟ್ ತಗೊಂತಾರೆ, ಸೆಲ್ಫ್ ಫಿಟ್ನೆಸ್ ಟೆಸ್ಟ್ ತಗೊಳ್ಳೋದೇ ಇಲ್ಲ. ಸೆಲ್ಫ್ ಫಿಟ್ನೆಸ್ ಟೆಸ್ಟ್ ಮಾಡಬೇಕು, ಕಾರ್ಡಿಯೋ ರನ್ ಟೆಸ್ಟ್ ಇದೆ, ಅದರಲ್ಲಿ ಮಸಲ್ ಸ್ಟ್ರೆಂತ್ ಟೆಸ್ಟ್ ಇದೆ, ಅದನ್ನ ಮಾಡ್ಕೊತಾ ಇರಿ. ಆಗ ನಿಮಗೆ ಗೊತ್ತಾಗುತ್ತೆ ಯಾವ ಲೆವೆಲಲ್ಲಿ ನೀವಿದ್ದೀರಾ, ಯಾವ ಲೆವೆಲ್ಗೆ ಅಪ್ಗ್ರೇಡ್ ಆಗಬೇಕು ಅನ್ನೋದು ಗೊತ್ತಾಗ್ಬಿಡುತ್ತೆ. ಇನ್ನೊಂದು ಬಂದು ಎಷ್ಟೊಂದು ಜನ ಪೋಸ್ಚರೇ ಸರಿಯಾಗಿ ಕೂರಲ್ಲ, ಕೂತ್ಕೊಳ್ಳೋದೇ ಸ್ಟ್ರೈಟಾಗೆ ಕೂರಲ್ಲ, ಯಾವಾಗಲೂ ಹಿಂಗೆ ಕೂತಿರೋದು, ಆ ಥರ ಪೋಸ್ಚರು ಕರೆಕ್ಟ್ ಮ್ಯಾಟರ್ ಆಗುತ್ತೆ. ಸೊ ಇದೆಲ್ಲ ಟಿಕ್ ಮಾರ್ಕ್ ಆಗಬೇಕು. ಜೊತೆಗೆ ಏನಾಗುತ್ತೆ, ನೀವು ಹೇಳಿದ್ರಿ ಮಸಲ್ ಕೂಡ ಲಾಸ್ ಆಗಿಬಿಡುತ್ತೆ ಅಂತ. ಅದೆಲ್ಲ ನೋಡ್ಕೊಬೇಕಂದ್ರೆ ಎರ್ರಾಬಿರಿ 1 ವರ್ಷ 2 ವರ್ಷ ಮಾಡ್ತಾ ಇರ್ತಾರೆ, ಬಟ್ ಅವ್ರದ್ದು ಫಿಟ್ನೆಸ್ ಲೆವೆಲ್ಲು, ಬಾಡಿದು ಪ್ಯಾರಾಮೀಟರ್ ಸರಿಯಾಗಿದೆಯಾ ನೋಡ್ಕೊಂಡೇ ಇರಲ್ಲ. ಬೋನ್ ಡೆನ್ಸಿಟಿ ಟೆಸ್ಟ್ಗಳಿವೆ, ಡೆಕ್ಸಾ ಅಂತ ಒಂದು ಅಕ್ಯೂರೇಟ್ ಟೆಸ್ಟ್ ಇದೆ, ಬಾಡಿ ಕಂಪೋಸಿಷನ್ ಟೆಸ್ಟ್. ಸೊ ಅದರಲ್ಲಿ ನಿಮಗೆ ನಿಮ್ಮದು ಮಸಲ್ ಮಾಸ್ ಎಷ್ಟಿದೆ, ಈಗಂತೂ ನಾರ್ಮಲ್ ಆಗಿ ಎಲ್ಲಾನು ಬಂದ್ಬಿಟ್ಟಿದೆ ಆನ್ಲೈನಲ್ಲಿ, ರೀಸನೇಬಲ್ ಪ್ರೈಸ್ಗೂ ಕೂಡ ಬಂದಿದೆ. ಸೊ ಅದರಲ್ಲಿ ಬಾಡಿ ಕಂಪೋಸಿಷನ್, ನಿಮಗೆ ಮಸಲ್ ಮಾಸ್ ಎಷ್ಟಿದೆ, ಫ್ಯಾಟ್ ಮಾಸ್ ಎಷ್ಟಿದೆ ಎಲ್ಲಾನು ಗೊತ್ತಾಗುತ್ತೆ. ಅದು ಕರೆಕ್ಟ್ ಆಗಿದೆಯಾ, ಟಿಕ್ ನೋಡ್ಕೋಬೇಕು. ಸೊ ಇವೆಲ್ಲಾನು ಟಿಕ್ ಆದಮೇಲೆ ಇನ್ನೊಂದು ಬಂದು ಅವರು ಸೇಫ್ ಆಗಿ ಮಾಡ್ತಿದ್ದಾರಾ ಅಂತ. ಏನಾಗುತ್ತಪ್ಪ ಅಂದರೆ ಈಗ ಎಷ್ಟೋ ಜನ ನಾನು 10,000 ಸ್ಟೆಪ್ಸ್ ಮಾಡಿದೆ, ಏನಪ್ಪ ವೆಯ್ಟ್ ಲಾಸ್ ಆಗ್ತಿಲ್ಲ, ಆಮೇಲೆ ನಾನು ದಿನ ಜಿಮ್ಗೆ ಹೋಗ್ತೀನಿ, ಹೊಟ್ಟೆ ಕರಗಲಿಲ್ಲ, ಈ ಥರ ಹೇಳ್ತಾರೆ. ಆಮೇಲೆ ನಂದು ಫ್ಯಾಟ್ ಪರ್ಸೆಂಟೇಜ್ ಕಮ್ಮಿನೇ ಆಗಿಲ್ಲ, ಈ ಥರ ಕಂಪ್ಲೇಂಟ್ ಮಾಡ್ತಾರೆ. ಆದರೆ ಯಾವತ್ತಾದರೂ ಅವರು ಫ್ಯಾಟ್ ಬರ್ನಿಂಗ್ ಝೋನಲ್ಲಿ ವರ್ಕೌಟ್ ಮಾಡಿದಾರಾ ಅಂತ ಯಾವತ್ತೂ ಚೆಕ್ ಮಾಡ್ಕೊಂಡಿಲ್ಲ. ಅದೊಂದು ಟಿಕ್ ಮಾಡ್ಕೋಬೇಕು. ಫ್ಯಾಟ್ ಬರ್ನಿಂಗ್ ಝೋನ್ ಹೆಂಗಪ್ಪ ಮಾಡ್ಕೊಳ್ಳೋದು, ಈಗ ನಾವಾಗಲಿ ನೀವಾಗಲಿ ಫ್ಯಾಟ್ ಬರ್ನಿಂಗ್ ಝೋನ್, ನಮ್ಮ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಬರ್ನ್ ಆಗೋಕ್ಕೆ ಯಾವ ಥರ ಮಾಡಬೇಕು, ಅದೊಂದು ಟೆಕ್ನಿಕ್. ಏನಪ್ಪ ಅಂದರೆ ಈಗ ನಮ್ಗಳಲ್ಲಿ ಏಜ್, ನಮ್ದು ಏಜ್ ಎಷ್ಟು, ಈಗ ನಮ್ದು ಏಜ್ ಎಷ್ಟು 220 ಮೈನಸ್ ನಮ್ಮ ಏಜು. ಸೇ ಫಾರ್ ಎಕ್ಸಾಂಪಲ್ ಈಗ ಮೀನ್ಸ್ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತಿದ್ದೀರಾ? ಅದೇ 220 ಮೈನಸ್ ನಿಮ್ ಏಜು, ಅದ್ರದ್ದು ಏನ್ ಆನ್ಸರ್ ಬರುತ್ತೆ, ಈಗ 180 ಬೀಟ್ಸ್ ಅಂತ ಬರುತ್ತೆ. 180 ಬೀಟ್ಸು ನಿಮ್ದು ಮ್ಯಾಕ್ಸಿಮಮ್ ಹಾರ್ಟ್ ರೇಟು, ಆ ಮ್ಯಾಕ್ಸಿಮಮ್ ಹಾರ್ಟ್ ರೇಟ್ನ ನೀವು ಕ್ರಾಸ್ ಮಾಡಂಗಿಲ್ಲ. ಅವಾಗ ನಿಮ್ಮ ಹಾರ್ಟ್ ಹೆಲ್ತ್ಗೆ ಒಳ್ಳೇದಲ್ಲ, ನಿಮ್ದು ಮ್ಯಾಕ್ಸಿಮಮ್ ಎದೆ ಬಡಿತ ಅಷ್ಟೇನೆ. ಆದ್ರೆ ಆ ಮ್ಯಾಕ್ಸಿಮಮ್ ಹಾರ್ಟ್ ಬೇಟ್ದು 80% ನೀವು ರೀಚ್ ಆದರೆ, ಈಗ 180 ಅಂದರೆ ಒಂದು 160 ಅದ್ರದ್ದು 80% ಅಂತ ಇಟ್ಕೊಳ್ಳೋಣ. 160 ಬೀಟ್ಸಲ್ಲಿ ನೀವು ಎಕ್ಸಸೈಸ್ ಮಾಡಲಿಲ್ಲ ಅಂದರೆ ನಿಮ್ದು ಫ್ಯಾಟ್ ಬರ್ನ್ ಆಗೋದೇ ಇಲ್ಲ. 160 80% ಆಫ್ ಯೋರ್ ಮ್ಯಾಕ್ಸಿಮಮ್ ಹಾರ್ಟ್ ರೇಟ್ ಈಸ್ ಯೋರ್ ಫ್ಯಾಟ್ ಬರ್ನಿಂಗ್ ಝೋನ್. ಎಷ್ಟೋ ಜನ ಆ ಫ್ಯಾಟ್ ಬರ್ನಿಂಗ್ ಝೋನಲ್ಲೇ ವರ್ಕೌಟ್ ಮಾಡ್ತಿರಲ್ಲ. ಸೊ ನಿಮಗೆ ಈಗ ಗೊತ್ತಾಯ್ತಲ್ಲ, ಆ ಫ್ಯಾಟ್ ಬರ್ನಿಂಗ್ ಝೋನಲ್ಲಿ ನಾವು ಎಕ್ಸಸೈಸ್ ಮಾಡಿದ್ರೆ ನಮ್ಮದು ಫ್ಯಾಟ್ ಬರ್ನ್ ಚೆನ್ನಾಗಾಗತ್ತೆ. ಈಗ ಏನೋ ಒಂದು ವರ್ಕೌಟ್ ಮಾಡ್ತಿರ್ತೀರಾ, ಬ್ರಿಸ್ಕ್ ವಾಕ್ ಮಾಡ್ತಿರ್ತೀರಾ, ನೋಡ್ಕೊಳ್ಳಿ ಆ ಫ್ಯಾಟ್ ಬರ್ನಿಂಗ್ ಝೋನಲ್ಲಿ ಇದ್ದೀನಾ ಅಂತ. ಮ್ಯಾಕ್ಸಿಮಮ್ ಹಾರ್ಟ್ ರೇಟ್ ಕ್ರಾಸ್ ಮಾಡಂಗಿಲ್ಲ, ಹಾರ್ಟ್ ಹೆಲ್ತ್ಗೆ ಒಳ್ಳೇದಲ್ಲ. ಹೌದು. ಸೊ ಆ ಥರ, ಸೊ ಈ ಥರ ಇದೆಲ್ಲಾನು ಟಿಕ್ ಮಾಡ್ಕೊಳ್ತಾ ಬರಬೇಕು ಅಲ್ವಾ? ಹೌದು. ಸೇಫ್ಟಿ, ಹಾರ್ಟ್ ಸೇಫ್ಟಿನೂ ನೋಡ್ಕೊಬೇಕು, ಫಿಟ್ನೆಸ್ ಲೆವೆಲ್ ನೋಡ್ಕೊಬೇಕು, ಪೋಸ್ಚರ್ ನೋಡ್ಕೊಬೇಕು, ಆಮೇಲೆ ಫ್ಯಾಟ್ ಬರ್ನಿಂಗ್ ಝೋನ್ ನೋಡ್ಕೊಬೇಕು. ಇದು ಎಲ್ಲದ್ರ ಜೊತೆಗೆ ಡಿಸಿಪ್ಲಿನ್, ಡೆಡಿಕೇಶನ್, ಡಿಟರ್ಮಿನೇಷನ್ ಇರಬೇಕು. ಆಮೇಲೆ ಇನ್ನೊಂದು ಲಾಸ್ಟ್ ಥಿಂಗ್ ಏನು ಹೇಳಬೇಕಂದ್ರೆ, ಒನ್ ಸೈಜ್ ಡಸಂಟ್ ಫಿಟ್ ಆಲ್ ಅಂತ. ಒಂದೇ ಸೈಜ್ ಎಲ್ಲರೂ ಇರಲ್ಲ. ಈಗ ನಾನು ಎಕ್ಟೋಮಾರ್ಫ್ ಅಂದ್ರೆ ನಂದು ಬಾಡಿ ಸ್ಲೀಕ್ ಆಗಿದೆ, ಎಕ್ಟೋಮಾರ್ಫ್, ಎಂಡೋಮಾರ್ಫ್, ಮಿಸೋಮಾರ್ಫ್, ಈ ತರ 3 ಡಿಫ್ರೆಂಟ್ ಟೈಪ್ ಆಫ್ ಬಾಡಿ ಇರುತ್ತೆ. ಪ್ರತಿ ಒಂದು ಬಾಡಿಗೂ ಡಿಫ್ರೆಂಟ್ ಟೈಪ್ ಆಫ್ ಎಕ್ಸಸೈಸ್, ಪ್ರತಿ ಒಂದು ಬಾಡಿಗೂ ಡಿಫ್ರೆಂಟ್ ಟೈಪ್ ಆಫ್ ಊಟ. ನಮ್ದು ಡಯಟ್ ಕೂಡ ಈಗ ಸಣ್ಣ ಇರೋರ್ಗೆ ಮಸಲ್ ಬಿಲ್ಡ್ ಮಾಡಕ್ಕೆ ಬೇರೆ ತರ ಫುಡ್, ದಪ್ಪ ಇರೋರ್ಗೆ ವೆಯ್ಟ್ ಲಾಸ್ ಆಗಕ್ಕಿರ್ಬೋದು, ಇಲ್ಲ ಅವ್ರ ಬಾಡಿ ಸ್ಟ್ರಕ್ಚರ್ ಮಸಲ್ ಇಂಪ್ರೂವ್ ಮಾಡ್ಕೊಳ್ಳೋದು ಬೇರೆ ಥರ ಫುಡ್. ಎಲ್ಲಾರ್ಗು ಒಂದೇ ಥರ ಫುಡ್ ಇರಲ್ಲ, ಎಲ್ಲ ಬಾಡಿ ಟೈಪ್ಗೆ ಬೇರೆ, ಅವ್ರ ಲೈಫ್ ಸ್ಟೈಲ್ಗೆ ಬೇರೆ ಥರ ಇರುತ್ತೆ. ಸೊ ಅದಕ್ಕೆ ಪ್ರತಿಯೊಬ್ಬರು ನಿಮ್ಮ
ಕ್ವಾಲಿಫೈಡು ಮತ್ತು ಸರ್ಟಿಫೈಡ್ ಎಕ್ಸ್ಪೀರಿಯನ್ಸ್ಡ್ ಫಿಟ್ನೆಸ್ ಕೋಚ್ ಹತ್ರ ಹೋಗಿ ತಿಳ್ಕೊಳ್ಳಿ ನಿಮ್ಮ ಫಿಟ್ನೆಸ್ ಲೆವೆಲ್ ಯಾವ ಲೆವೆಲಲ್ಲಿದೆ, ಯಾವ ಥರ ಎಕ್ಸಸೈಸ್ ನಿಮ್ಮ ಬಾಡಿಗೆ ಸೂಟ್ ಆಗುತ್ತೆ, ನಿಮ್ಮ ಬಾಡಿ ಟೈಪ್ ಯಾವುದು, ಆ ಬಾಡಿ ಟೈಪ್ಗೆ ಏನು ಎಕ್ಸಸೈಸ್ ಮಾಡ್ಬೋದು, ಜಸ್ಟ್ ಒಂದು ಕನ್ಸಲ್ಟೇಷನ್ ಥರ ತಗೊಳ್ಳಿ, ಆಗುತ್ತಲ್ಲ. ಹಾಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ಡ್ ಮತ್ತು ಸರ್ಟಿಫೈಡ್ ಡೈಟಿಷಿಯನ್ಸ್ ಹತ್ರ ಹೋಗಿ ಅವ್ರ ಹತ್ರ ಕೇಳ್ಕೊಳ್ಳಿ, ನಮ್ಮ ಬಾಡಿ ಟೈಪ್ ಹಿಂಗಿದೆ, ನಾವು ಯಾವ ಥರ ತಿನ್ಬೋದು, ಹೇಗೆ ತಿನ್ಬೋದು, ನಮ್ಮ ಬ್ಲಡ್ ರಿಪೋರ್ಟ್ಸ್ ಕ್ಲಿಯರ್ ಆಗಿದೆ, ಆ ಬ್ಲಡ್ ರಿಪೋರ್ಟ್ಸ್ ತಕ್ಕಂಗೆ ನಂಗೆ ಊಟ ಕೊಡ್ತೀರಾ, ಇದನ್ನು ತಿಳ್ಕೊಂಡ್ರೆ ಓವರ್ ಆಲ್ ಟಿಕ್ ಮಾರ್ಕ್ ಆಗ್ಬಿಡುತ್ತಲ್ಲ. ಇವಾಗ ನಿಮ್ಗೆ ರಿಯಲೈಸ್ ಆಯ್ತು. ಎಷ್ಟೊಂದು ಜನ ಅನ್ಕೊಂಡಿರ್ತಾರೆ ನಾನು ವರ್ಕೌಟ್ ಮಾಡ್ತಿರ್ತೀನಿ, ಫುಡ್ ತಿಂತಿರ್ತೀನಿ, ಏನೋ ಸಣ್ಣ ಆಗ್ತಿಲ್ಲ ಅಂತ. ಇಷ್ಟೊಂದು ಟಿಕ್ ಮಾರ್ಕ್ಸ್ ಇದೆ ಅಂತ ಯಾರಿಗೂ ಅಷ್ಟು ಈಸಿಯಾಗಿ ರಿಯಲೈಸ್ ಆಗಲ್ಲ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663.